ಸೊ ವಿಚ್ ಆರ್ ದ ಟೂ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್ ಅಂದ್ರೆ ಒಂದು ಬಯೋಲಾಜಿಕಲ್ ಕಮ್ಯುನಿಟಿ, ಇನ್ನೊಂದು ಇಂಟರಾಕ್ಷನ್ಸ್. ಆಯ್ತಾ? ಸರಿ, ಈಗ ಕೋಸ್ಟಲ್ ಶೋರ್ ಲೈನ್ಗೆ ಅಟ್ಯಾಚ್ ಆಗಿದ್ರೆ ಫ್ರಿಂಜ್, ಅಲ್ಲಿಂದ ಸ್ವಲ್ಪ ದೂರದಲ್ಲಿ, ಶೋರ್ ಲೈನ್ ಸ್ವಲ್ಪ ದೂರದಲ್ಲಿದ್ರೆ ಬ್ಯಾರಿಯರ್. ಓಕೆ, ಸಮುದ್ರದ ಮಧ್ಯಭಾಗದಲ್ಲಿ ಐಲ್ಯಾಂಡ್ ಸುತ್ತ ಫಾರ್ಮೇಶನ್ ಆಗಿದ್ರೆ ಅಠಾಲ್. ಓಕೆ, ಗಲ್ಫ್ ಆಫ್ ಕಚ್, ವೆಸ್ಟರ್ನ್ ಕೋಸ್ಟ್, ಲಕ್ಷದ್ವೀಪ್, ಗಲ್ಫ್ ಆಫ್ ಮನ್ನಾರ್, ಅಂಡಮಾನ್ ನಿಕೋಬಾರ್, ಪಾಕ್ ಬೇ. ಸೊ ದಿಸ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂದ್ರೆ ದೇರ್ ಇಸ್ ಅ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಆದ್ರೆ ಓಷನ್ ಟೆಂಪರೇಚರ್ ಜಾಸ್ತಿ ಇರ ಸುಮ್ಮನೆ ಕರಗಲ್ವ. This phenomenon is called coral bleaching. Okay, yeah. So first I'll start with definition. Aita, challenge statement hakidini. Okay, so you can like put a statement regarding corals. So corals are the most biologically diversified ecosystems on Earth antide. Aita, please analyze that statement. Please analyze that statement. ಹೇಳಿ ಸರ್, ಅನಲೈಸ್ ಮಾಡಿ. ಏನ ಸ್ಟೇಟ್ಮೆಂಟ್ ಮೀನಿಂಗ್? ಕೋರಲ್ಸ್ ಆರ್ ದ ಮೋಸ್ಟ್ ಬಯೋಲಾಜಿಕಲಿ ಡೈವರ್ಸಿಫೈಡ್ ಇಕೋಸಿಸ್ಟಮ್ಸ್ ಆನ್ ಅರ್ತ್ ಅಂತಿದೆ. ವಾಟ್ ಡಸ್ ಇಟ್ ಮೀನ್? ಇಕೋಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿದೆ, ನೆನಪಿದ್ಯಾ? ವಾಟ್ ಈಸ್ ಇಕೋಸಿಸ್ಟಮ್? ಡಿಫೈನ್ ಇಕೋಸಿಸ್ಟಮ್. ದ ಸಿಸ್ಟಮ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ದ ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಅಸ್ ಇಕೋಸಿಸ್ಟಮ್. ಆಯ್ತಾ? ಐ ರಿಪೀಟ್ ಇಟ್ ಅಗೇನ್. ಓಕೆ, ದ ಸಿಸ್ಟಮ್ which is formed due to the interactions present in the environment is called as ecosystem. Okay, which are the two factors that decide the formation of ecosystem? One is biological community, other one is interactions. Correct? Hauda? So which are the two factors that decide the formation of ecosystem andre ಒಂದು biological community, ಇನ್ನೊಂದು interactions. ಆಯ್ತಾ? ಸರಿ, ಈಗ my question is, okay, ecosystem is a bigger phenomena. It's a bigger phenomena. ಅಲ್ಲಿ ಬಯೋಲಾಜಿಕಲ್ ಕಮ್ಯುನಿಟಿ ಇರಬೇಕು ಮತ್ತು ಅಲ್ಲಿ ಇಂಟ್ರಾಕ್ಷನ್ಸ್ ನಡೀತಾ ಇರಬೇಕು, ಅವಾಗ ಇಕೋಸಿಸ್ಟಮ್ ಆಗಿರುತ್ತದೆ. ಆದ್ರೆ ಇಲ್ಲಿ ಕೋರಲ್ ರೀಫ್ ಅಂತಂದ್ರೆ ಇಟ್ಸ್ ಎ ರಾಕಿ ಬಾಡಿ ವಿಚ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕನ್ನಡದಲ್ಲಿ ಸುಣ್ಣದ ಕಲ್ಲಿನ ಬಂಡೆಗಳು ಅಂತ ಕರಿತೀವಿ, ಹವಳದ ದಿಣ್ಣೆಗಳು ಅಂತಾನೆ, ಬಟ್ ದೇ ಆರ್ ದ ರಾಕಿ ಬಾಡೀಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸುಣ್ಣದ ಕಲ್ಲಿನ ಬಂಡೆಗಳು, ಸಮುದ್ರದಲ್ಲಿ ಕಂಡು ಬರುವಂತ ಸುಣ್ಣದ ಕಲ್ಲಿನ ಬಂಡೆಗಳು. ಇನ್ನು ನನ್ನ ಪ್ರಶ್ನೆ ಇರೋದು, ಸಿ ವೈ ಅಂದ್ರೆ ಈ ರಾಕಿ ಬಾಡೀಸ್, ಸ್ಮಾಲ್ ರಾಕಿ ಬಾಡೀಸ್, ವೈ ದೀಸ್ ಆರ್ ಕಂಪೇರ್ ಟು ಎ ಇಕೋಸಿಸ್ಟಮ್? ಅದೇ ಪ್ರಶ್ನೆ ಕೇಳ್ತಿರೋದು. ಈಗ ಕೋರಲ್ಸ್ ಅನ್ನ ನಾನು ಇಕೋಸಿಸ್ಟಮ್ಸ್ ಅಂತ ಕರಿತಾ ಇದ್ದೀನಿ, ಆಯ್ತಾ? ಬಟ್ ಇಕೋಸಿಸ್ಟಮ್ ಇಸ್ ಎ ಬಿಗ್ಗರ್ ವರ್ಡ್ ಟು ಟೆಲ್. ಓಕೆ, ಇಕೋಸಿಸ್ಟಮ್ ಅಂತಂದ್ರೆ ದೊಡ್ಡ ಬಯೋಲಾಜಿಕಲ್ ಕಮ್ಯುನಿಟಿ ಇರಬೇಕು, ಇಂಟ್ರಾಕ್ಷನ್ಸ್ ನಡೀತಿರ್ಬೇಕು. ಬಟ್ ವೈ ಕೋರಲ್ ರೀಫ್ಸ್ ಆರ್ ಕಂಪೇರ್ಡ್ ಟು ಎನ್ ಇಕೋಸಿಸ್ಟಮ್? ವಾಟ್ ಇಸ್ ದ ರೀಸನ್? ವಾಟ್ ವುಡ್ ಬಿ ದ ರೀಸನ್? ಗಾತ್ರ ಚಿಕ್ಕದಾದ್ರೂ ಪಾತ್ರ ದೊಡ್ಡದ್ದು ಅಂತ ಹೇಳ್ತೀವಿ. ಓಕೆ, ಸೊ ಗಾತ್ರ ಚಿಕ್ಕದಾದ್ರೂ ಪಾತ್ರ ದೊಡ್ಡದ್ದು. ಸೊ ಈ ಕೋರಲ್ ರೀಫ್ಸ್ ಏನಿದಾವಲ್ಲ, ದಿಸ್ ಫಾರ್ಮ್ಸ್ ದ ಹ್ಯಾಬಿಟ್ಯಾಟ್ ಫಾರ್ 70% ಆಫ್ ದ ಮೆರೈನ್ ಆರ್ಗಾನಿಸಮ್ಸ್. ಓಕೆ, ನೋಡಕ್ ಚಿಕ್ಕದೆ, ನೋಡಕ್ ಚಿಕ್ಕಿದೆ, ಬಟ್ 70%, ಈಗ ಓಷನ್ಸ್ ಅಲ್ಲಿ ಇರುವಂತ 70% ಆಫ್ ದ ಮೆರೈನ್ ಆರ್ಗಾನಿಸಮ್ಸ್ಗೆ ಮನೆ ಯಾವುದು ಅಂತ ಕೇಳಿದ್ರೆ ಕೋರಲ್ಸ್. ಆಯ್ತಾ? ಸೊ ಬಿಕಾಸ್ ಆಫ್ ಇಟ್ಸ್ ಇಂಪಾರ್ಟೆನ್ಸ್, because of its significance, okay, because of the role that it is playing, it is compared to a ecosystem. ಆಯ್ತಾ? ಅರೆ ಬಾಯ್, ಎಸ್ ಆರ್ ನೋ? ಸೊ ಅದು ನೋಡಿ, ಸುಮ್ಮನೆ ನಾವು ಜನರಲ್ ಆಗಿ ಓದಬಾರ್ದು. ನೋಡಿ, ಲೇಮ್ಯಾನ್ ತರ ಓದ್ಬಿಡ್ತೀವಿ. ಕೋರಲ್ಸ್ ಆರ್ ದ ಮೋಸ್ಟ್ ಬಯೋಲಾಜಿಕಲಿ ಡೈವರ್ಸಿಫೈಡ್ ಇಕೋಸಿಸ್ಟಮ್ಸ್ ಆನ್ ಅರ್ತ್ ಅಂತ ಇದು ಜನರಲ್ ಆಗಿ ಓದ್ತೀವಿ. ಬಟ್ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಂಡಾಗ ವೈ ಕೋರಲ್ಸ್ ಆರ್ ಕಂಪೇರ್ಡ್ ಟು ದ ಇಕೋಸಿಸ್ಟಮ್ಸ್ ಅಂತ ಗೊತ್ತಿರಬೇಕು. ಬಿಕಾಸ್ ಆಫ್ ಇಟ್ಸ್ ರೋಲ್ ಅಂಡ್ ಸಿಗ್ನಿಫಿಕೆನ್ಸ್ ಅಂತ ಕರೀತೀವಿ. ಆಯ್ತಾ? ಸರಿ, ಹಾಗಾದ್ರೆ ಈ ರಾಕಿ ಬಾಡೀಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಓಕೆ, ಈ ಸುಣ್ಣದ ಕಲ್ಲಿನ ಬಂಡೆಗಳು ಹೆಂಗ್ ಫಾರ್ಮೇಶನ್ ಆಯ್ತು? ಓಕೆ, ವಿಲ್ ಸಿ ದ ಫಾರ್ಮೇಶನ್. ಹೆಂಗ್ ಫಾರ್ಮೇಶನ್ ಆಯ್ತು ನೋಡಿ, ಲಿಸನ್ ಹಿಯರ್. ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ನೋಡಿ, ಓಷನ್ಸ್ ಅಲ್ಲಿ ದರ್ ಇಸ್ ಅ ಟೈನಿ ಆನಿಮಲ್ ಕಾಲ್ಡ್ ಅಸ್ ಕೋರಲ್ ಪಾಲಿಪ್. ಕೋರಲ್ ಪಾಲಿಪ್ ಅಂತ ಒಂದು ಟೈನಿ ಆನಿಮಲ್ ಇದೆ, ಆಯ್ತಾ? ಝೂಗ್, ಇದ್ರ ಜೊತೆಗೆ ಒಂದು ಆಲ್ಗೆ ವಾಸ ಮಾಡುತ್ತೆ, ಆಲ್ಗೆ, ಝೂಗ್ಝಾಂಥೆಲೆ. ಓಕೆ, ಸೊ ಕೋರಲ್ ಪಾಲಿಪ್ ಇಸ್ ಅ ಟೈನಿ ಆನಿಮಲ್, ಝೂಗ್ಝಾಂಥೆಲೆ ಇಸ್ ಎ ಆಲ್ಗೆ.
ಆಯ್ತಾ. ಸೊ ಇವೆರಡು ಏನ್ ಮಾಡ್ತವೆ ಅಂದ್ರೆ ನೋಡಿ, ಇಟ್ಸ್ ಅ ಟೈನಿ ಆನಿಮಲ್, ಇಟ್ಸ್ ಅನ್ ಆಲ್ಗೆ. ಓಕೆ, ಇವೆರಡು ಏನ್ ಮಾಡ್ತವೆ, ಸಿಂಬಯೋಟಿಕ್ ರಿಲೇಶನ್ಶಿಪ್ ಎಂಟರ್ ಆಗ್ತವೆ. ಓಕೆ, ವಾಟ್ ಯು ಮೀನ್ ಬೈ ಸಿಂಬಯೋಟಿಕ್ ರಿಲೇಶನ್ಶಿಪ್? ಇದನ್ ಬಿಟ್ಟು ಇದಿರಲ್ಲ, ಇದನ್ ಬಿಟ್ಟು ಇದಿರಲ್ಲ. ಯಾಕೆ ಅಂದ್ರೆ ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಎಕ್ಸ್ಪ್ಲೈನ್ ದ ಸಿಂಬಯೋಟಿಕ್ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಕೋರಲ್ ಪಾಲಿಪ್ ಅಂಡ್ ಝೂಗ್ಜಾಂಥ್ರೆ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಎಕ್ಸ್ಪ್ಲೈನ್ ದ ಸಿಂಬಯೋಟಿಕ್ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಕೋರಲ್ ಪಾಲಿಪ್ ಅಂಡ್ ಝೂಗ್ಜಾಂಥ್ರೆ. ಓಕೆ ನೋಡಿ, ಈ ಕೋರಲ್ ಪಾಲಿಪ್ ಎನ್ನುವಂತ ಆರ್ಗ್ಯಾನಿಸಮ್ ಬದುಕಬೇಕು ಅಂತಂದ್ರೆ ಫುಡ್ ಬೇಕು, ಫುಡ್ ಬೇಕು. ಆ ಫುಡ್ ಅನ್ನು ಯಾರು ಕೊಡ್ತಿರ್ತಾರೆ? ಝೂಗ್ಜಾಂಥ್ರಲೆ ಕೊಡ್ತಾರೆ. ಆಯ್ತಾ, ಈ ಝೂಗ್ಜಾಂಥ್ರಲೆ ಫುಡ್ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಫೋಟೋಸಿಂಥಸಿಸ್ ಮಾಡಬೇಕು. ಫೋಟೋಸಿಂಥಸಿಸ್ ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ಯಾರು ಕೊಡ್ತಿರ್ತಾರೆ? ಕೋರಲ್ ಪಾಲಿಪ್ ಕೊಡ್ತಾರೆ. ಆಯ್ತಾ, ಇದಕ್ ಬೇಕಾಗಿರೋಂಥ ಫುಡ್ ನ ಇದು ಕೊಡ್ತಾ ಇರುತ್ತೆ. ಇದು ಫುಡ್ ಪ್ರಿಪೇರ್ ಮಾಡ್ಬೇಕು, ಫೋಟೋಸಿಂಥಸಿಸ್ ಮಾಡಬೇಕು. ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ನ ಕೋರಲ್ ಪಾಲಿಪ್ ಕೊಡ್ತಾರೆ. ಆಯ್ತಾ, ಸೊ ದಿಸ್ ದ ಸಿಂಬಯೋಟಿಕ್ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಕೋರಲ್ ಪಾಲಿಪ್ ಅಂಡ್ ಝೂಗ್ಜಾಂಥ್ರೆ. ಈಗ ಝೂಗ್ಜಾಂಥ್ರಲೆ ಏನು ಫುಡ್ ಕೊಡ್ತಾ ಇದೆ, ಅದನ್ನ ತಿಂದ ಕೋರಲ್ ಪಾಲಿಪ್ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಒಂದಲ್ಲ ಒಂದಿನ ಕೋರಲ್ ಪಾಲಿಪ್ ಸಾಯುತ್ತೆ. ಕೋರಲ್ ಪಾಲಿಪ್ ಸತ್ತ ಮೇಲೆ ಅದರ ಸ್ಕೆಲಿಟಲ್ ರಿಮೈನ್ಸ್ ಅಲ್ಲಿ ಸುಣ್ಣ ಇರುತ್ತೆ. ಆಬ್ವಿಯಸ್ಲಿ ಎಲ್ಲರ ಸ್ಕೆಲಿಟಲ್ ರಿಮೈನ್ಸ್ ಅಲ್ಲೂ ಸುಣ್ಣನೇ ಇರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಡೆಂಟಿಸ್ಟ್ ಮೇಡಮ್ ಜಿ, ವಾಟ್ ಇಸ್ ದ ಟೀತ್ ಮೇಡ್ ಅಪ್ ಆಫ್? Calcium carbonate, right? Yes or no? Calcium itself, right? Carbonate. Okay. So, but especially for skeletal remains calcium carbonate. Okay. So, ಈ ಸುಣ್ಣ ನೋಡಿ, ಕೋರಲ್ ಪಾಲಿಪ್ ಸತ್ತ ಮೇಲೆ ಅದರ ಸ್ಕೆಲಿಟಲ್ ರಿಮೈನ್ಸ್ ಅಲ್ಲಿ ಸುಣ್ಣ ಇರುತ್ತೆ. ಈ ಸುಣ್ಣ ಡೆಪಾಸಿಟ್ ಆಗಿ ಓಷನ್ಸ್ ಅಲ್ಲಿ ಡೆಪಾಸಿಟ್ ಆಗಿ ಸುಣ್ಣದ ಕಲ್ಲಿನ ಬಂಡೆಗಳ ಫಾರ್ಮೇಶನ್ ಆಗ್ತವೆ. ದ ನಥಿಂಗ್ ಬಟ್ ಕೋರಲ್ ರೀವ್ಸ್. And why coral reefs are important antandre, they form the habitat for 70% of the marine organisms. Hence they are called as diversified ecosystems on earth. Aita, this is about symbiotic formation and symbiotic relationship of coral polyp and zooxanthera. Aita, idada mele sir ಏನು ಪ್ರಶ್ನೆ ಕೇಳ್ತೀರಾ? isn't it ಸರ್, ಎಲ್ಲಾ ಓಷನ್ಸ್ ಅಲ್ಲೂ ಕೋರಲ್ ರೀಫ್ ಕಂಡು ಬರುತ್ತಾ? No. ಹಾಗಾದ್ರೆ what are the favorable climatic conditions required for the growth of corals? Okay, point number 1, ocean temperature 25 degrees Celsius ಗಿಂತ ಕಡಿಮೆ ಇರಬೇಕು. ಆಯ್ತಾ, ಈಗ ಓಷನ್ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇದ್ರೆ ಸುಣ್ಣ ಏನಾಗುತ್ತೆ? ಕರ್ಗೋಗುತ್ತೆ ಅಲ್ವಾ? 25 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರಬೇಕು. ಎರಡನೇದು, ಓಕೆ, ಓಷನ್ಸ್ ಸೆಡಿಮೆಂಟೇಶನ್ ಫ್ರೀ ಇರಬೇಕು. ಯಾಕೆಂದ್ರೆ ಸೆಡಿಮೆಂಟೆಡ್ ವಾಟರ್ ಅಲ್ಲಿ ಕೋರಲ್ ಪಾಲಿಪು ಬದುಕಲ್ಲ, ಝೂಗ್ಜಾಂಥ್ರಲೆ ಬದುಕಲ್ಲ. ಸೆಡಿಮೆಂಟೇಶನ್ ಫ್ರೀ ಇರಬೇಕು. ಮೂರನೇದು, ಸಲೈನಿಟಿ ಕಡಿಮೆ ಇರಬೇಕು. ಈಗ ಸಲೈನಿಟಿ ಒಂದು 15 ppm 30 ppm ಇದ್ರೆ ಓಕೆ, 70 ppm 80 ppm ಇದ್ರೆ ಟಾಲರೇಟ್ ಮಾಡೋಕ್ಕಾಗಲ್ಲ. ಓಕೆ. ನಾಲ್ಕನೇದು, ಓಷನ್ಸ್ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಓಷನ್ಸ್ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾಕೆ ಅಂದ್ರೆ ಓಷನ್ಸ್ ಟ್ರಾನ್ಸ್ಪರೆಂಟ್ ಆಗಿದ್ದಷ್ಟು ಸನ್ಲೈಟ್ ಪೆನಿಟ್ರೇಷನ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತಾ? ಸನ್ಲೈಟ್ ಪೆನಿಟ್ರೇಷನ್ ಜಾಸ್ತಿ ಇದ್ದಾಗ ಫೋಟೋಸಿಂಥಸಿಸ್, ಕೋರಲ್ ಪಾಲಿಪ್, ಕೋರಲ್ ರೀಫ್ ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ದ ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಕೋರಲ್ಸ್. ಪಾಯಿಂಟ್ ನಂಬರ್ 1, ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು, ಸೆಡಿಮೆಂಟೇಶನ್ ಫ್ರೀ ಇರಬೇಕು, ಮತ್ತೆ ಸಲೈನಿಟಿ ಕಡಿಮೆ ಇರಬೇಕು. ನಾಲ್ಕನೇದು, ಟ್ರಾನ್ಸ್ಪರೆಂಟ್ ವಾಟರ್ ಬಾಡೀಸ್ ಇರಬೇಕು. ಆಯ್ತಾ? ಓಕೆ. ಸೊ ದೀಸ್ ಆರ್ ದ ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್. ನೆಕ್ಸ್ಟ್, ಟೈಪ್ಸ್ ಆಫ್ ಕೋರಲ್ಸ್ ಬರ್. ಓಕೆ. ಸೊ ಟೈಪ್ಸ್ ಆಫ್ ಕೋರಲ್ಸ್ ಅಲ್ಲಿ ವಿ ಹ್ಯಾವ್ 3 ಟೈಪ್ಸ್ ಆಫ್ ಕೋರಲ್ಸ್. ಓಕೆ. ಫ್ರಿಂಜಿಂಗ್ ಕೋರಲ್ಸ್ ಅಂತ ಕರಿತೀವಿ, ಬ್ಯಾರಿಯರ್ಸ್ ಅಂತ ಕರಿತೀವಿ, ಅಟಾಲ್ಸ್ ಅಂತ ಕರಿತೀವಿ. ಆಯ್ತಾ? ಸರಿ, ಈಗ ನೋಡಿ, ಅಬ್ಸರ್ವ್ ಮಾಡಿ. ವಾಟ್ ಆರ್ ಫ್ರಿಂಜಿಂಗ್ ಕೋರಲ್ಸ್? ಓಕೆ. ಸೊ ವಾಟ್ ಆರ್ ಫ್ರಿಂಜಿಂಗ್ ಕೋರಲ್ಸ್? ಲಿಸನ್.
ಇದನ್ನ ನಾನು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂತ ಕರಿಬಹುದಾ ಇಲ್ಲ? ಇದು ಟೆರೆಸ್ಟ್ರಿಯಲ್, ಇದು ಅಕ್ವಾಟಿಕ್. ಆಯ್ತಾ? ಟೆರೆಸ್ಟ್ರಿಯಲ್ ಅಕ್ವಾಟಿಕ್ ನಡುವೆ ಇರೋದು ಕೋಸ್ಟಲ್ ಇಕೋಸಿಸ್ಟಮ್, ಕರಾವಳಿ ಪ್ರದೇಶಗಳು. ಓಕೆ, ನೋಡಿ, ಕರಾವಳಿ ಪ್ರದೇಶಗಳಿಗೆ ಅಂಟಿಕೊಂಡಿರುವಂತ ಕೋರಲ್ಸ್ ಅನ್ನ ಫ್ರಿಂಜಿಂಗ್ ಕೋರಲ್ಸ್ ಅಂತ ಕರೀತಾರೆ. The corals which are found at the shores of coastal region, the corals which are found at coastal shores are called as fringing. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಓಕೆ, ಸೊ ಒಂದು ವಾಲ್ ತರದಲ್ಲಿ ಫಾರ್ಮೇಶನ್ ಆಗಿದೆ. ಕೋಸ್ಟ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ಗೋಡೆ ತರ ಫಾರ್ಮೇಶನ್ ಆಗಿದೆ. ಇಟ್ ಈಸ್ ಕಾಲ್ಡ್ ಅಸ್ ಬ್ಯಾರಿಯರ್. ಪ್ಯಾರಲಲ್ ಟು ಕೋಸ್ಟ್, ಬ್ಯಾರಿಯರ್. ಓಕೆ, ಈಗ ನೋಡಿ, ಈಗ ಇಲ್ಲಿ ಓಕೆ, ಕೋಸ್ಟಿಗೆ ಅಂಟ್ಕೊಂಡಿದ್ಯಾ ಸ್ವಲ್ಪ ದೂರದಲ್ಲಿದೆಯಾ? ಕೋಸ್ಟಿಗೆ ಅಂಟ್ಕೊಂಡಿದ್ಯಾ ಸ್ವಲ್ಪ ದೂರದಲ್ಲಿದೆಯಾ? ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಬ್ಯಾರಿಯರ್. ಓಕೆ, ಸಮುದ್ರದ ಮಧ್ಯಭಾಗದಲ್ಲಿ ದ್ವೀಪಗಳ ಸುತ್ತ ರಚನೆ ಆಗಿದೆ. ಓಕೆ, ಸೊ ಮಿಡ್ ಆಫ್ ದ ಓಷನ್ಸ್, ಐಲ್ಯಾಂಡ್ ಸುತ್ತ ಫಾರ್ಮೇಶನ್ ಆಗಿದೆ. ದೇ ಆರ್ ಕಾಲ್ಡ್ ಅಸ್ ಅಟಾಲ್ಸ್. ಓಕೆ, so these are the three types of corals. One is fringing, one is barriers, one is atoll. I'll repeat. Okay, coastal shoreline ge attach agidre fringing. ಅಲ್ಲಿಂದ ಸ್ವಲ್ಪ ದೂರದಲ್ಲಿ, ಶೋರ್ಲೈನ್ ಸ್ವಲ್ಪ ದೂರದಲ್ಲಿದ್ರೆ ಬ್ಯಾರಿಯರ್. ಓಕೆ, ಸಮುದ್ರದ ಮಧ್ಯಭಾಗದಲ್ಲಿ ಐಲ್ಯಾಂಡ್ ಸುತ್ತ ಫಾರ್ಮೇಶನ್ ಆಗಿದ್ರೆ ಅಟಾಲ್. ಓಕೆ, ಇದು ಕ್ಲಾಸಿಫಿಕೇಶನ್ ಆಫ್ ಕೋರಲ್ಸ್ ಬೇಸ್ಡ್ ಅಪಾನ್ ಸರ್ಫೇಸ್ ಮಾತಾಡ್ತಿದ್ದೀನಿ. ಈಗ ಬೇಸ್ಡ್ ಅಪಾನ್ ಡೆಪ್ತ್ ಯೋಚನೆ ಮಾಡಿ. ಬೇಸ್ಡ್ ಅಪಾನ್ ಡೆಪ್ತ್ ನೋಡಿ, ಈಗ ದಿಸ್ ಇಸ್ ಓಷನ್ ಸರ್ಫೇಸ್ ಅಂತ ಇಟ್ಕೊಳ್ಳೋಣ. ಓಷನ್ ಸರ್ಫೇಸ್ ಇಂದ ಓಕೆ 30 to 50 ಮೀಟರ್ ಡೆಪ್ತ್. ಓಷನ್ ಸರ್ಫೇಸ್ ಇಂದ 150 ಮೀಟರ್. ಆಯ್ತಾ? ಓಷನ್ ಸರ್ಫೇಸ್ ಇಂದ 30 to 50 ಮೀಟರ್, ಓಷನ್ ಸರ್ಫೇಸ್ ಇಂದ 150 ಮೀಟರ್. ಆಯ್ತಾ? ಈ ಮಧ್ಯಭಾಗದಲ್ಲಿ ಫಾರ್ಮೇಶನ್ ಆಗಿದ್ರೆ ದೇ ಆರ್ ಕಾಲ್ಡ್ ಅಸ್ ಮೀಸೋಫೋಟಿಕ್ ಕೋರಲ್ಸ್. ಓಕೆ, ಮಧ್ಯಭಾಗದಲ್ಲಿ ಫಾರ್ಮೇಶನ್ ಆಗುತ್ತೆ ಮೀಸೋಫೋಟಿಕ್ ಕೋರಲ್ಸ್. ಯಾಕೆ ಅಂದ್ರೆ ನೀವು ನೋಡಿ, ಸಮುದ್ರದ ಆಳಕ್ಕೆ ಹೋದಂಗೆ ಸನ್ಲೈಟ್ ಕಡಿಮೆ ಆಗುತ್ತೆ. ಸನ್ಲೈಟ್ ಕಡಿಮೆ ಆದ್ರೆ ಫೋಟೋಸಿಂಥಸಿಸ್ ಕಡಿಮೆ ಆಗುತ್ತೆ, ಕೋರಲ್ ಪಾಲಿಪು ಕಡಿಮೆ ಆಗುತ್ತೆ, ಕೋರಲ್ ರೀಫು ಕಡಿಮೆ ಆಗುತ್ತೆ. ಹಾಗಾಗಿ ಸನ್ಲೈಟ್ ನ ಅವೈಲಬಿಲಿಟಿಗೋಸ್ಕರ ಕೋರಲ್ಸ್ ಮಧ್ಯಭಾಗಕ್ಕೆ ತೇಲ್ತವೆ. ದೇ ಆರ್ ಕಾಲ್ಡ್ ಅಸ್ ಮೀಸೋಫೋಟಿಕ್ ಕೋರಲ್ಸ್. ಓಕೆ, ಮೀಸೋ ಅಂದ್ರೆ ಮಿಡಲ್ ಅಂತ, ಫೋಟೋ ಅಂದ್ರೆ ಲೈಟ್ ಅಂತ. ಓಕೆ, ಸೊ ಮೀಸೋ ಅಂದ್ರೆ ಮಿಡಲ್ ಅಂತ ನೋಡಿ, ಮೀಸೋಫೋಟಿಕ್ ಕೋರಲ್ಸ್ ಅಂತ. ಮೀಸೋ ಮೀನ್ಸ್ ಮಿಡಲ್, ಫೋಟೋ ಮೀನ್ಸ್ ಲೈಟ್. ಅಂಡ್ ಬಿಕಾಸ್ ಆಫ್ ದ ಲೈಟ್ ದ ಕೋರಲ್ಸ್ ಏನಾಗುತ್ತೆ ಕೆಳಗಡೆಯಿಂದ ಮಧ್ಯಕ್ಕೆ ಬರ್ತವೆ. ದೇ ಆರ್ ಕಾಲ್ಡ್ ಅಸ್ ಮೀಸೋಫೋಟಿಕ್ ಕೋರಲ್ಸ್. ಆಯ್ತಾ? ಸರಿ, ಕೋರಲ್ಸ್ ಇಂಡಿಯಾದಲ್ಲಿ ಇದೆಯಾ ಅಂತ ಕೇಳಿದ್ರೆ ಎಸ್, ಇಂಡಿಯಾದಲ್ಲಿ ಕೋರಲ್ಸ್ ಇದೆ. ಸಿ ದ ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ. ಓಕೆ, ಗಲ್ಫ್ ಆಫ್ ಕಚ್ ಅಲ್ಲಿದೆ. ಇಲ್ಲಿ ನೋಡಿ, ಈಗ ವೆಸ್ಟರ್ನ್ ಕೋಸ್ಟ್ ಅಂತ ಹೇಳಿದೀವಿ, ಕೇಳಿಸ್ಕೊಳ್ಳಿ. ಇದು ವೆಸ್ಟರ್ನ್ ಕೋಸ್ಟ್. ಓಕೆ, ಸರಿ, ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಯಾವ ರೀತಿ ಕೋರಲ್ಸ್ ಇರಬಹುದು? ಫ್ರಿಂಜಿಂಗ್, ಬ್ಯಾರಿಯರ್, ಅಟಾಲ್ಸ್? ಫ್ರಿಂಜಿಂಗ್, ವೆರಿ ಗುಡ್. ಸರಿ, ಲಕ್ಷದ್ವೀಪದಲ್ಲಿ ಅಟಾಲ್ಸ್, ರೈಟ್? ಓಕೆ, ಗಲ್ಫ್ ಆಫ್ ಕಚ್, ವೆಸ್ಟರ್ನ್ ಕೋಸ್ಟ್, ಲಕ್ಷದ್ವೀಪ್, ಗಲ್ಫ್ ಆಫ್ ಮನ್ನಾರ್, ಅಂಡಮಾನ್ ನಿಕೋಬಾರ್, ಪಾಕ್ ಬೇ. ಸೊ ದಿಸ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ. ಆಯ್ತಾ? ಈಗ ನೋಡಿ, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೀನಿ, ಕೇಳಿಸ್ಕೋಬೇಕು. ಲಿಸನ್ ಟು ಮಿ ವೆರಿ ಕೇರ್ಫುಲ್. ಓಕೆ, ಸೇ ಇಲ್ಲಿ ಮಹಾರಾಷ್ಟ್ರ ಬರುತ್ತೆ. ಆಯ್ತಾ? ವೆಸ್ಟರ್ನ್ ಕೋಸ್ಟ್ ಆಫ್ ಮಹಾರಾಷ್ಟ್ರದಲ್ಲಿ there are two districts. One is Ratnagiri, one is Sindhudurg. ಆಯ್ತಾ? ರತ್ನಗಿರಿ ಮತ್ತು ಸಿಂಧುದುರ್ಗ್ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದೂರದಲ್ಲಿ ಒಂದು ಅಟಾಲ್ ಇದೆ. ರತ್ನಗಿರಿ ಮತ್ತು ಸಿಂಧುದುರ್ಗ್ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದೂರದಲ್ಲಿ ಒಂದು ಅಟಾಲ್ ಇದೆ. ಓಕೆ,
ಈ ಅಟಾಲ್ ಅಂತ ಇದಕ್ಕೊಂದು ಹೆಸರು ಕೊಟ್ಟಿದೀವಿ, ಆಂಗ್ರಿಯಾ ಬ್ಯಾಂಕ್ ಅಂತ ಕರಿತೀವಿ. ಆಂಗ್ರಿಯಾ ಬ್ಯಾಂಕ್ ಅಂತ ಕರಿತೀವಿ. ಆಯ್ತಾ? ಅಟಾಲ್ ಅಂದ್ರೆ ಏನ್ ಹೇಳಿ? ವಾಟ್ ಡು ಯು ಮೀನ್ ಬೈ ಅಟಾಲ್? The coral which is formed around the island in between the in mid of the oceans. ಆಯ್ತಾ? ಸೊ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾದ ಮಹಾರಾಷ್ಟ್ರದ ವೆಸ್ಟರ್ನ್ ಕೋಸ್ಟ್ there are two coastal districts, that is ರತ್ನಗಿರಿ ಅಂಡ್ ಸಿಂಧುದುರ್ಗ್. ಅವೆರಡು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಅಟಾಲ್ ಇದೆ. ಓಕೆ, ದಿಸ್ ಇಸ್ ಕಾಲ್ಡ್ ಅಸ್ ಆಂಗ್ರಿಯಾ ಬ್ಯಾಂಕ್. ಆಯ್ತಾ? ಆಂಗ್ರಿಯಾ ಬ್ಯಾಂಕ್ ಅಲ್ಲಿ ಕೋರಲ್ಸ್ ಕನ್ಸ್ಟ್ರಕ್ಟ್ ಆಗ್ತಾ ಇದಾವೆ. ಇನ್ನು ಫುಲ್ಲಿ ಕನ್ಸ್ಟ್ರಕ್ಟ್ ಆಗಿಲ್ಲ. ಕನ್ಸ್ಟ್ರಕ್ಟ್ ಆಗ್ತಾ ಇದಾವೆ. ಆಯ್ತಾ? ಅಕಸ್ಮಾತ್ ಫುಲ್ಲಿ ಕನ್ಸ್ಟ್ರಕ್ಟ್ ಆದ್ರೆ ಏನ್ ನಿಮಗೆ ಗೊತ್ತಿದೆ, ಅತಿ ಹೆಚ್ಚು ಕೋರಲ್ಸ್ ಅನ್ನು ಹೊಂದಿರುವಂತ ಕಂಟ್ರಿ ಯಾವುದು? ಆಸ್ಟ್ರೇಲಿಯಾ, ದ ಗ್ರೇಟ್ ಬ್ಯಾರಿಯರ್ ರೀಫ್. ಓಕೆ, ಆಂಗ್ರಿಯಾ ಬ್ಯಾಂಕ್ ಅಲ್ಲಿ ಕೋರಲ್ಸ್ ಏನಾದ್ರು ಫುಲ್ಲಿ ಕನ್ಸ್ಟ್ರಕ್ಟ್ ಆದ್ರೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ಎಷ್ಟು ದೊಡ್ಡದಾಗಿರುವಂತ ಕೋರಲ್ ರೀಫ್ ಇದೆಯೋ ಅಷ್ಟೇ ದೊಡ್ಡ ಕೋರಲ್ ರೀಫ್ ಅನ್ನು ಕೂಡ ಭಾರತದಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗುತ್ತೆ. ಬಟ್ ಫುಲ್ಲಿ ಕನ್ಸ್ಟ್ರಕ್ಟ್ ಆಗ್ಬೇಕು. ಹಾಗಾಗಿ ಈ ಆಂಗ್ರಿಯಾ ಬ್ಯಾಂಕಿಗೆ ಒಂದು ಟೈಟಲ್ ಕೊಟ್ಟಿದ್ದೀವಿ. ಓಕೆ, ಏನಂತ? ದ ಎಕ್ಸ್ಪೆಕ್ಟೆಡ್ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಇಂಡಿಯಾ ಅಂತ ಟೈಟಲ್ ಕೊಟ್ಟಿದ್ದೀವಿ. ಬಟ್ ದರ್ಸ್ ಅ ಡಿಫರೆನ್ಸ್, ದಟ್ ಈಸ್ ಬ್ಯಾರಿಯರ್, ದಿಸ್ ಇಸ್ ಅಟಾಲ್. ಬಟ್ ಟೈಟಲ್ ಹೇಳ್ತಿರೋದು ಎಕ್ಸ್ಪೆಕ್ಟೆಡ್ ಬ್ಯಾರಿಯರ್ ರೀಫ್ ಆಫ್ ಇಂಡಿಯಾ ಅಂತ ಒಂದು ಟೈಟಲ್ ಕೊಟ್ಟಿದ್ದೀವಿ. ಹಿಂಗಿದ್ಮೇಲೆ ಈ ಆಂಗ್ರಿಯಾ ಬ್ಯಾಂಕ್ ಅನ್ನ ಕನ್ಸರ್ವೇಷನ್ ಮಾಡ್ಬೇಕ ಬೇಡ? ಎಸ್ ಆರ್ ನೋ? ಮಾಡಬೇಕು. ಹಾಗಾದ್ರೆ ಯು ನೋ ದಟ್ ಆಂಗ್ರಿಯಾ ಬ್ಯಾಂಕ್ ಇಸ್ ಎ ಪಾರ್ಟ್ ಆಫ್ ಮೆರೈನ್ ಇಕೋಸಿಸ್ಟಮ್ಸ್. ಗೊತ್ತು ನಿಮಗೆ? ಓಕೆ, ಸರ್ ನನಗೊಂದು MCQ ಕೇಳ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸರ್ವೇಷನ್ ಆಫ್ ಮೆರೈನ್ ಇಕೋಸಿಸ್ಟಮ್ಸ್? ಆಪ್ಷನ್ ಎ, ಕೇಳಿಸ್ಕೊಳ್ಳಿ. Which of the following listen to me, which of the following act is responsible for the conservation of marine ecosystem? Option A, Environmental Protection Act 1986. Option B, Wildlife Protection Act 1972. Be able to answer this question because ನಿಮಗೆ biodiversity chapter ಆಗಿದೆ. Okay, important environmental acts of India ನಾನು ಕವರ್ ಮಾಡಿದ್ದೆ. Okay, third one is Biodiversity Act 2002. Okay, fourth one is Energy Conservation Act 2001. Environmental Protection Act. Okay, what about you? Environmental Protection Act, Wildlife Protection Act, Biodiversity Act, Energy Conservation Act? Biodiversity Act. You? See, okay, all people are wrong. It is Wildlife Protection Act. ನೋಡಿ, ಅದೇ ಹೇಳೋದು. ದಟ್ಸ್ ವಾಟ್. ನೀವೀಗ ಅವತ್ತೇ ಹೇಳಿದ್ದೀನಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂದ ತಕ್ಷಣ ನೀವೇನ್ ಮಾಡ್ತೀರಾ? ನಿಮ್ ತಲೆಗೆ ಏನ್ ಬರುತ್ತೆ? ಡಿಕ್ಷನರಿ ಮೀನಿಂಗ್ ಬರುತ್ತೆ. ಓಕೆ, ಒಂದ್ ದೊಡ್ಡ ಕಾಡು ಇರುತ್ತೆ, ಅಲ್ಲಿ ಪ್ರಾಣಿಗಳಿರ್ತವೆ, ಅದನ್ನ ಕನ್ಸರ್ವೇಷನ್ ಮಾಡಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ. ಹಂಗಿಲ್ಲ ಅದು. ಓಕೆ, ಸಿ ಯು ನೋ ದಟ್. ನೋಡಿ ಇಲ್ಲಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಂಡಿಯಾದಲ್ಲಿ, ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಫಾರೆಸ್ಟ್ ಕನ್ಸರ್ವೇಷನ್, wildlife conservation, marine ecosystem conservation, coastal conservation. ಓಕೆ, ಈ ಆಕ್ಟ್ ನ ಕೆಳಗಡೆ ಎಲ್ಲ ತರಲಾಗಿದೆ. ಫಾರೆಸ್ಟ್ ಕನ್ಸರ್ವೇಷನ್, ವೈಲ್ಡ್ ಲೈಫ್ ಕನ್ಸರ್ವೇಷನ್, ಮರೈನ್ ಕನ್ಸರ್ವೇಷನ್, ಕೋಸ್ಟಲ್ ಕನ್ಸರ್ವೇಷನ್. ಓಕೆ, ಹಾಗಾದ್ರೆ ಕಮಿಂಗ್ ಟು ದ, ಓಕೆ, ಇಲ್ಲಿ ಆಂಗ್ರಿಯಾ ಬ್ಯಾಂಕ್ ಅನ್ನ, ಓಕೆ, ಲಿಸನ್ ಹಿಯರ್. ಓಕೆ, ಇಲ್ಲಿ ಆಂಗ್ರಿಯಾ ಬ್ಯಾಂಕ್ ಅನ್ನ ಯಾವ ಆಕ್ಟ್ ಪ್ರೊಟೆಕ್ಷನ್ ಮಾಡ್ಬೇಕು? ಯಾವ ಆಕ್ಟ್ ಕನ್ಸರ್ವೇಷನ್ ಮಾಡ್ಬೇಕು ಹೇಳಿ? ಜೋರಾಗಿ ಹೇಳಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕನ್ಸರ್ವೇಷನ್ ಮಾಡ್ಬೇಕಾಗಿತ್ತು, ಕರೆಕ್ಟಾ? ಮಾಡಕ್ಕಾಗಲ್ಲ. ನಾನು ಅಟೆಲ್ ಯು, ಈಗ ಇಲ್ಲಿ ಅರೇಬಿಯನ್ ಸಿ ಇದೆ, ಇಂಡಿಯನ್ ಓಷನ್ ಇದೆ, ಇದು ಬೇ ಆಫ್ ಬೆಂಗಾಲ್ ಇದೆ. ಓಕೆ, ಮೂರು, ಅರೇಬಿಯನ್ ಸಿ, ಇಂಡಿಯನ್ ಓಷನ್ ಮತ್ತೆ ಬೇ ಆಫ್ ಬೆಂಗಾಲ್, ಮೂರು ಪೂರ್ತಿ ಭಾರತಕ್ಕೆ ಸಂಬಂಧಪಟ್ಟಿದ್ದ? ಫುಲ್ ನಮ್ದೇನಾ ಅದು? ಟಿಲ್ ಅಪ್ ಟು, ನೋಡಿ, ಇಲ್ಲಿಂದ ಅಪ್ ಟು 12 ನಾಟಿಕಲ್ ಮೈಲ್ಸ್ ಹೇಳ್ತೀನಿ. ಓಕೆ, 12 ನಾಟಿಕಲ್ ಮೈಲ್ಸ್ ವರ್ಗೂ ಭಾರತದ, ನೋಡಿ, ಜಲಗಡಿ ಇರುತ್ತೆ. ಜಲಗಡಿ ಅಂತಂದ್ರೆ ಇದ್ರೊಳಗೆ ನೀವೇನ್ ಬೇಕಾದ್ರೂ ಮಾಡ್ಬೋದು. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಟೆರಿಟೋರಿಯಲ್ ವಾಟರ್ಸ್ ಆಫ್ ಇಂಡಿಯಾ. ಓಕೆ, ಟೆರಿಟೋರಿಯಲ್ ವಾಟರ್ಸ್ ಆಫ್ ಇಂಡಿಯಾ.
12 ನಾಟಿಕಲ್ ಮೈಲ್ಸ್ ಅಂದ್ರೆ ಎಷ್ಟು ಕಿಲೋಮೀಟರ್? 22.22 ಕಿಲೋಮೀಟರ್ಸ್. ಸೊ 12 ನಾಟಿಕಲ್ ಮೈಲ್ಸ್ ಆದ್ಮೇಲೆ ಇಟ್ ಇಸ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ವಾಟರ್ಸ್. 12 ನಾಟಿಕಲ್ ಮೈಲ್ಸ್ ಆದ್ಮೇಲೆ ಓಕೆ ಇಟ್ ಇಸ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ವಾಟರ್ಸ್. ಆಯ್ತಾ? ಸರಿ, ಇಂಟರ್ನ್ಯಾಷನಲ್ ನೋಡಿ, ಜಗತ್ತಲ್ಲಿ ಎಷ್ಟು ಓಷನ್ಸ್ ಇದೆಯೋ 1/3 ಆಫ್ ದ ಓಷನ್ಸ್ ಆರ್ ಟೆರಿಟೋರಿಯಲ್ ವಾಟರ್ಸ್. ಆಯ್ತಾ? 2/3 ಆಫ್ ದ ಓಷನ್ ಇಸ್ ಇಂಟರ್ನ್ಯಾಷನಲ್ ವಾಟರ್ಸ್. ಹಾಗಾದ್ರೆ ಇಂಟರ್ನ್ಯಾಷನಲ್ ವಾಟರ್ಸ್ ಇಸ್ ರೆಗ್ಯುಲೇಟೆಡ್ ಬೈ ವಿಚ್ ಕನ್ವೆನ್ಷನ್? ಎಸ್, UNCLOS, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. ಓಕೆ ಸರಿ, ನೋಡಿ ಈ ಆಂಗ್ರಾ ಬ್ಯಾಂಕ್ ಪ್ರಾಬ್ಲಮ್ ಏನಂತಂದ್ರೆ 12 ನಾಟಿಕಲ್ ಮೈಲ್ಸ್ ಹೊರಗಡೆ ಬೀಳುತ್ತೆ. ಇಟ್ ಫಾಲ್ಸ್ ಔಟ್ಸೈಡ್ ದ ಟೆರಿಟೋರಿಯಲ್ ವಾಟರ್ಸ್ ಆಫ್ ಇಂಡಿಯಾ, ಸೊ ಇಟ್ ಕೆನಾಟ್ ಬಿ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಆದ್ರೆ ನೋಡಿ, ಈಗ ಇಲ್ಲಿಂದ 200 ನಾಟಿಕಲ್ ಮೈಲ್ಸ್ ವರೆಗೂ ಭಾರತದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರುತ್ತೆ, ವೇರ್ ವಿ ಕ್ಯಾನ್ ಟ್ರೇಡ್. ಯು ಕೆನಾಟ್ ಮೈನ್, ಯು ಕೆನಾಟ್ ಡೂ ಮೈನಿಂಗ್, ಯು ಕ್ಯಾನ್ ಟ್ರೇಡ್. ಆಯ್ತಾ? ಸೊ ಇದೇನಂದ್ರೆ ಆ ಆಂಗ್ರಾ ಬ್ಯಾಂಕ್ ನಾನು ಏನ್ ಹೇಳಿದೆ ನೋಡಿ, ಆಂಗ್ರಾ ಬ್ಯಾಂಕು ಟೆರಿಟೋರಿಯಲ್ ವಾಟರ್ಸ್ ಇಂದ ಹೊರಗಡೆ ಬೀಳುತ್ತೆ, ಬಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗಡೆ ಬೀಳುತ್ತೆ. ಸೊ ಫಾರ್ ದಿಸ್ ರೀಸನ್ it cannot be protected under Wildlife Protection Act, so it is protected under Maritime Zone Act. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಆಂಗ್ರಿಯಾ ಬ್ಯಾಂಕ್. ಈಗ ಓಕೆ, ಸೊ ವಿ ಹ್ಯಾವ್ 2 ಸ್ಪೆಷಲ್ ಕೋರಲ್ಸ್ ಹಿಯರ್. ಒಂದು ಫೈರ್ ಕೋರಲ್ಸ್ ಅಂತ, ದ ಮೋಸ್ಟ್ ಎಂಡೇಂಜರ್ಡ್ ಕೋರಲ್ ಸ್ಪೀಶೀಸ್ ಆಕ್ಚುಲಿ ಫೈರ್ ಕೋರಲ್ಸ್. ನೋಡಿ, ಸೇಮ್ ಒಳ್ಳೆ ಬೆಂಕಿ ಹತ್ಕೊಂಡು ಉರಿತಾ ಇದ್ದೀರಾ ಅದೇ ತರ ಕಾಣುತ್ತೆ. Okay, so this is one of the invasive species of corals, snowflake corals. Okay, tell me, what do you mean by invasive species? What do you mean by invasive species? Best example is Parthenium. ಕೇಳಿದ್ರಾ ಕಾಂಗ್ರೆಸ್ ಕಡೆ ಏನಂತ? 1800 ಅಲ್ಲಿ ಓಕೆ, ದ ಬಿಗಿನಿಂಗ್ ಆಫ್ 19th ಸೆಂಚುರಿನಲ್ಲಿ ಬ್ರಿಟಿಷರ್ಸ್ ಸೌತ್ ಅಮೆರಿಕಾಯಿಂದ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಸೊ ಈಗ ಹೆಂಗೆ ಅಂದ್ರೆ, ಈಗ ಒಂದು ಹಣ್ಣು ತರಕಾರಿ ಬೆಳಿತಿರ್ತೀರಾ ಅಂತ ಇಟ್ಕೊಳ್ಳಿ, ಲೈಕ್ ಕಲ್ಟಿವೇಟಿಂಗ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಅಲ್ಲಿಗೆ ಏನಾದ್ರು ಕಾಂಗ್ರೆಸ್ ಕಡೆ ಇಂಟ್ರೊಡ್ಯೂಸ್ ಆಗ್ಬಿಟ್ರೆ, ಪಾರ್ಥೆನಿಯಂ ಇಂಟ್ರೊಡ್ಯೂಸ್ ಆದ್ರೆ ಏನ್ ಮಾಡುತ್ತೆ? ಎಲ್ಲ ರಿಸೋರ್ಸಸ್ ತಾನೇ ತಿಂದ್ಬಿಡುತ್ತೆ, ನೀರು, ಗೊಬ್ಬರ, ಮಣ್ಣು ಎಲ್ಲ ತಾನೇ ತಿಂದು ವಿಸ್ತಾರವಾಗಿ ಬೆಳ್ಕೊಂಡು ನಮ್ಮ ಲೋಕಲ್ ಕ್ರಾಪ್ಸ್ ನ ರೀಪ್ಲೇಸ್ ಮಾಡ್ಬಿಡುತ್ತೆ. ದಟ್ ಸ್ಪೀಶೀಸ್ ಆರ್ ಕಾಲ್ಡ್ ಅಸ್ ಇನ್ವಾಸಿವ್ ಸ್ಪೀಶೀಸ್. ಓಕೆ, ಎ ನಾನ್ ನೇಟಿವ್ ಸ್ಪೀಶೀಸ್ ಇಂಟ್ರೊಡ್ಯೂಸ್ ಆದಾಗ ಅಲ್ಲಿರುವಂತ ರಿಸೋರ್ಸಸ್ ಗಳನ್ನ ತಿಂದು ಅಡಾಪ್ಟಬಿಲಿಟಿ ಪಡ್ಕೊಂಡು ನಮ್ಮ ಲೋಕಲ್ ಸ್ಪೀಶೀಸ್ ಅನ್ನ ರೀಪ್ಲೇಸ್ ಮಾಡಿದ್ರೆ ದರ್ ಕಾಲ್ಡ್ ಅಸ್ ಇನ್ವಾಸಿವ್ ಸ್ಪೀಶೀಸ್. ಇತ್ತೀಚೆಗೆ ಒಂದು ಇನ್ವಾಸಿವ್ ಸ್ಪೀಶೀಸ್ ನ್ಯೂಸ್ ಅಲ್ಲಿ ಇತ್ತು, ಯಾವ್ದೋ ಒಂದು ನೆನಪಿದ್ಯಾ? Can you name any one of the invasive species which you know? Anywhere, anything? Correct, very good. Lantana camera ಅಂತ. ಓಕೆ, ಸೊ ಲ್ಯಾಂಟಾನಾ ಕ್ಯಾಮರಾ ಅಂತ ಒಂದು ಗಿಡ ಇದೆ, ಅಂದ್ರೆ ಈ ರೋಜದ ಗಿಡ ಅಂತ ಕರಿತೀವಿ ಅದನ್ನ. ಕಾಡ್ಗುಲಾಬಿ ಅಂತೀರಾ? ಲ್ಯಾಂಟಾನಾ ಕ್ಯಾಮ್ರಾ ನೋಡಿ, ಈ ರೋಜದ ಗಿಡ ಈ ಬೇಲಿ ಹತ್ರ ಎಲ್ಲ ಬೆಳಕು. ಬೇಲಿನ ಮೇಡಮ್ ಇಲ್ಲ, ಕಾಡ್ ಗುಲಾಬಿ ಅಂತ ಕೂಡ ಕರೀತಾರೆ ಅದನ್ನ. ಓಕೆ, ಹೌದೌದು ಇರುತ್ತೆ, ಥಾನ್ಸ್ ಇರುತ್ತೆ, ಈ ತರ ನೋಡಿರ್ತೀರಲ್ಲ. ಓಕೆ, ಸೊ ಬೇಲಿಯಲ್ಲೆಲ್ಲ ಬೆಳ್ಕೊಂಡಿರುತ್ತೆ ಇದು ಆಕ್ಚುಲಿ. ಸೊ ಸಮವ್ ಇತ್ತೀಚೆಗೆ ಇಟ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಟು ಬಂಡೀಪುರ ಆಕ್ಚುಲಿ. ಗಾಳಿಲ್ಲೋ ನೀರಲ್ಲೋ ಬರ್ಡ್ಸ್ ಇಂದನೋ ಅಥವಾ ಮನುಷ್ಯರಿಂದನೋ ಇಟ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಟು ಬಂಡೀಪುರ. ಬಂಡೀಪುರಲ್ಲಿ ಹೆಂಗ ಮ್ಯಾಸಿವ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತಂದ್ರೆ, ಅಲ್ಲಿರಂತ ಎಂಡೆಮಿಕ್ ಸ್ಪೀಶೀಸ್ಗಳು ಕಣ್ಮರೆ ಆಗ್ತಾ ಇದೆ, ಎಂಡೆಮಿಕ್ ಪ್ಲಾಂಟ್ ಸ್ಪೀಶೀಸ್. ಸೊ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಟ್ರೈಬಲ್ಸ್ ನೆಲ್ಲ ಕರ್ಕೊಂಡು ಒಂದ್ ಕಡೆಯಿಂದ ತೆಗಿಸ್ತಾ ಇದಾರೆ, ಮತ್ತೊಂದ್ ಕಡೆಯಿಂದ ಬೆಳ್ಕೊಂತ ಇದೆ. ಸೊ ಇಟ್ ಇಸ್ ರೀಪ್ಲೇಸಿಂಗ್ ಅವರ್ ಎಂಡೆಮಿಕ್ ಪ್ಲಾಂಟ್ ಸ್ಪೀಶೀಸ್ ಆಫ್ ಬಂಡೀಪುರ ಆಕ್ಚುಲಿ. ಸೊ ಇಟ್ಸ್ ಎ ಥ್ರೆಟ್ ಟು ಬಯೋಡೈವರ್ಸಿಟಿ. ಆಯ್ತಾ? ಇನ್ನೊಂದಿದೆ, ಅದಕ್ಕೆ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ಈ ಕಾಂಗ್ರೆಸ್ ಕಡೆ ಬೆಳ್ಕೊಳತ್ತಲ್ಲ, ಆ ತರ ತೆಂಗು ಅಡಕೆ ಬೆಳ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು, ದುಡ್ಡಾರು ಬರುತ್ತೆ ಸ್ವಲ್ಪ. ಕಮರ್ಷಿಯಲ್ ಕ್ರಾಪ್ಸ್ ಲೈಕ್ ಕೋಕೋನಟ್ ಅಂಡ್ ಅರೇಕಾ, ಇಫ್ ಇಟ್ ವುಡ್ ಹ್ಯಾವ್ ಬಿನ್ ಇನ್ವೆಸಿವ್ ಸ್ಪೀಶೀಸ್, ದುಡ್ಡಾರು ಚೆನ್ನಾಗಿ ಬರ್ತಿತ್ತು. ದುಡ್ಡಾರು ಬಂದಿದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದು ತಪ್ಪೋರುತ್ತೆ. ವಿಲ್ ರೀಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ವಾಟರ್ ಹಯಾಸಿಂತ್ ಅಂತಿದೆ, ಕೇಳಿದಿರಾ?
ಇದು ಕೂಡ ಇದೆ, ವಾಟರ್ ಹಯಾಸಿಂತ್. ಇಟ್ಸ್ ಆಲ್ಸೋ ಒನ್ ಆಫ್ ದ ಇನ್ವಾಸಿವ್ ಸ್ಪೀಶೀಸ್ ಆಕ್ಚುಲಿ. ಕೆರೆ ತುಂಬಾ ಬೆಳ್ಕೊಂಡಿರ್ತಾವ, ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಅವೇ ಬೆಳ್ಕಂತಾವ. ಓಕೆ, ಇನ್ನೊಂದಿದೆ ರೆಡ್, ನೋಡಿ ರೆಡ್ ಇಯರ್ ಟರ್ಟಲ್ ಅಂತಿದೆ. ಓಕೆ, ಇದು ಅಷ್ಟೇ ಇದು. ಆಮೇಲೆ ಸೊ ದಿಸ್ ಇಸ್ ಇನ್ವಾಸಿವ್ ಸ್ಪೀಶೀಸ್. ಇವೊಂದು 2 ಬಿಟ್ಬಿಟ್ಟು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮುಂದಿನ ವಾರ ವರ್ಷದಲ್ಲಿ ಒಂದು 10 ಆಗಿರ್ತವೆ, ಅದ್ರ ಮುಂದಿನ ವಾರ ಒಂದು 20-40 ಆಗಿರ್ತವೆ. ದೇ ಮಲ್ಟಿಪ್ಲೈ ಎನಿಥಿಂಗ್. ಇನ್ನೊಂದಿದೆ ಚಿತಾಲ್ ಅಂತ, ದರ್ ಇಸ್ ಅ ಡೀರ್ ಸ್ಪೀಶೀಸ್. ಚಿತಾಲ್ ಇದು ಇತ್ತೀಚೆಗೆ ಅಂಡಮಾನ್ ನಿಕೋಬಾರಿಗೆ ಪರಿಚಯ ಆಗ್ಬಿಟ್ಟು ನೋಡಿರ್ತೀರಲ್ಲ, ಇದು ಎಲ್ಲ ಕಡೆ ನೋಡಿದಿರಲ್ಲ. ದಿಸ್ ಇಸ್ ಚಿತಾಲ್ ಆಕ್ಚುಲಿ, ಎಲ್ಲ ಕಡೆ ನೋಡಿರ್ತೀರ. ಓಕೆ, ಇಟ್ಸ್ ಆಲ್ಸೋ ಇನ್ವಾಸಿವ್ ಸ್ಪೀಶೀಸ್. ದೇ ಕೀಪ್ ಆನ್ ಮಲ್ಟಿಪ್ಲೈಂಗ್ ಆಕ್ಚುಲಿ. ರೀಪ್ರೊಡಕ್ಷನ್ ಬಿಟ್ಟು ಬರೀ ಏನು ಕೆಲಸ ಇಲ್ಲ ಇದಕ್ಕೆ. ಅಲ್ಲ ಕರೆಕ್ಟ್, ಬಟ್ ಪ್ರಾಬ್ಲಮ್ ಹೇಳ್ತೀನಿ. ಇವೇನ್ ಮಾಡ್ತಾವೆ ಹೇಳಿ, ಎಲ್ಲ ರಿಸೋರ್ಸಸ್ ತಾವೇ ತಿನ್ಬಿಡ್ತವೆ. ವಾಟ್ ಅಬೌಟ್ ಅದರ್ ಬೇರೆ ಸೊ ದೇ ಈಟ್ ಆಲ್ ದ ರಿಸೋರ್ಸಸ್, ರೈಟ್? ಫಾರ್ ಎಲಿಫೆಂಟ್ is vegetarian, so that's the problem. Andaman Nicobar, it is threatening the biodiversity by emptying the resources, right? So this is some of the idea banta invasive species andre, yes or no? Okay, so iga climate change agta ಇದೆ, there is a global warming. Global warming ಆದ್ರೆ ocean temperature ಜಾಸ್ತಿ ಇರ ಸುಮ್ಮನೆ ಕರಗಲ್ವ? ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಕೋರಲ್ ಬ್ಲೀಚ್. ಈಗ ಬಿಡಿ ಸಾರ್ ಕರಗಿದ್ರೆ ಕರಗ್ತವೆ, ಏನ್ ಮಾಡಕ್ಕಾಗತ್ತೆ? ಅದರ ಕರಗಿದ್ರೆ ಕರಗ್ತವೆ ಅನ್ನೋದು ಪ್ರಾಬ್ಲಮ್ ಅಲ್ಲ. ಅದು ಮೆಲ್ಟ್ ಆದ್ರೆ 70 ಕನ್ಸರ್ನ್ ಏನ್ ಗೊತ್ತಾ, 70% ಆಫ್ ದ ಮರೈನ್ ಆರ್ಗ್ಯಾನಿಸಮ್ಸ್ ವಿಲ್ ಲೂಸ್ ದರ್ ಹ್ಯಾಬಿಟೇಟ್ಸ್. And any organism without habitat will not survive. Okay, why coral bleaching has become a global concern antandre, because of this phenomena, okay, which is happening due to climate change. Okay, the warming of oceans in the enagta ide, 70% of the marine organisms are losing their habitats, so it has become a global concern. So what would be the reasons for coral bleaching? First point already helidini. Second point nannendanu adne matarta idde. You know what is carbon sink? Okay, what is carbon sink? The resources which absorb carbon dioxide are called as carbon sink. Okay, we have 2 types of carbon sink. Which are they? Forest to oceans. Forest ಹೆಂಗ್ ಅಬ್ಸರ್ವ್ ಮಾಡ್ಕೊಂತವೆ? ಥ್ರೂ ಫೋಟೋಸಿಂಥಸಿಸ್. ಓಷನ್ಸ್ ಹೆಂಗ್ ಅಬ್ಸರ್ವ್ ಮಾಡ್ಕೊಂತವೆ? ಏರ್ ವಾಟರ್ ಎಕ್ಸ್ಚೇಂಜ್. ಬಟ್ ಬರ್ತಾ ಬರ್ತಾ ಫಾರೆಸ್ಟ್ ಗಳ ಪ್ರಮಾಣ ಕಡಿಮೆ ಆಗ್ತಿದೆ. ಅವಾಗ ಹೆಚ್ಚುವರಿ ಕಾರ್ಬನ್ ಡೈಆಕ್ಸೈಡ್ ಯಾರು ಅಬ್ಸರ್ವ್ ಮಾಡ್ಕೋಬೇಕು? When oceans absorb more number of carbon dioxide, okay, that is called as ocean acidification. Aita? Okay. See, ocean acidification idondu reason. Second reason ante. Okay. When oceans absorb more number of carbon dioxide, ocean gets acidified. This phenomena is called as ocean acidification. One. Eranadu, ಈಗ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇದೆ. ಓಝೋನ್ ಲೇಯರ್ ಡಿಪ್ಲೀಟ್ ಆಯ್ತು ಅಂದ್ರೆ UV ರೇಸ್ ಪೆನಿಟ್ರೇಷನ್ ಆಗುತ್ತೆ. UV ರೇಸ್ ಓಷನ್ಸ್ ಮೇಲೆ ಬಿದ್ದರೆ ಓಷನ್ ಅಸಿಡಿಫಿಕೇಶನ್ ಆಗುತ್ತೆ. ಸೆಕೆಂಡ್ ರೀಸನ್. ಥರ್ಡ್ ರೀಸನ್, ಆಸಿಡ್ ರೈನ್ ಬೀಳ್ತಾ ಇದೆ. ಆಸಿಡ್ ರೈನ್ ಬಿದ್ದಾಗ ಓಷನ್ ಗೆಟ್ಸ್ ಅಸಿಡಿಫೈಡ್, ಡ್ಯೂ ಟು ವಿಚ್ ದೇರ್ ಇಸ್ ಓಷನ್ ಅಸಿಡಿಫಿಕೇಶನ್. 3 ರೀಸನ್ ಹೇಳಿದೆ. ಒಂದು, ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಬ್ಸರ್ವ್ ಮಾಡ್ಕೊಂಡಾಗ. ಎರಡನೇದು, UV ರೇಸ್ ಬಿದ್ದಾಗ. ಮೂರನೇದು, ಆಸಿಡ್ ರೈನ್ ಆದಾಗ ದೇರ್ ಇಸ್ ಓಷನ್ ಅಸಿಡಿಫಿಕೇಶನ್. ಆಯ್ತು, ಓಷನ್ ಅಸಿಡಿಫಿಕೇಶನ್ ಅಂದ್ರೆ ಓಷನ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಕೋರಲ್ಸ್ ಬ್ಲೀಚ್ ಆಗುತ್ತೆ. ಓಕೆ, ಸೊ ಸೆಕೆಂಡ್ ರೀಸನ್, ಥರ್ಡ್ ರೀಸನ್ ವಿ ಹ್ಯಾವ್ ಡನ್. ಓಕೆ, ಸೊ ನನಗೂ ಮತ್ತೆ ನಿಮ್ಗೂ ಹೆಂಗ್ ಕಾಯಿಲೆ ಬರುತ್ತಾ, ಕೋರಲ್ ಪಾಲಿಪ್ಗೂ ಝೂಗ್ಜಾಂತರಗೂ ಕಾಯಿಲೆ ಬರುತ್ತೆ. ಓಕೆ, ಕೆಮಿಕಲ್ ಪೊಲ್ಯೂಷನ್, ಯು ನೋ ಇಟ್. ಸೆಡಿಮೆಂಟೇಷನ್ ಆಗಬಾರ್ದು, ಹೇಳಿದೀನಿ ನಿಮ್ಗೆ ಆಲ್ರೆಡಿ. ಓಕೆ, ರಿಡ್ಯೂಸಿಂಗ್ ಲೈಟ್ ಅವೈಲಬಿಲಿಟಿ, ಇದು ಹೇಳಿದ್ದೀನಿ. 4ನೇದು, ಹ್ಯೂಮನ್ ಇಂಡ್ಯೂಸ್ಡ್ ಥ್ರೆಟ್ಸ್. ಓಷನ್ ಮೈನಿಂಗ್ ಮಾಡೋದು, ಸಬ್ಮರೀನ್ಸ್ ಗಳನ್ನ ಆಪರೇಟ್ ಮಾಡೋದು, ಓಕೆ, ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡೋದು, ರೇಡಿಯೋ ಆಕ್ಟಿವಿಟಿ ವೇಸ್ಟ್ ಡಂಪ್ ಮಾಡೋದು, ಈ ತರ ಎಲ್ಲ ಮಾಡಿದ್ರೆ, ಬಾಟಮ್ ಟ್ರಾಲಿಂಗ್ ಮಾಡೋದು, ಓಕೆ, ಈ ತರದೆಲ್ಲ ಮಾಡಿದ್ರೆ ಇದೆಲ್ಲ ಕೋರಲ್ ಬ್ಲೀಚ್. ಓಕೆ,
ಸೊ ಹಾಗಾದ್ರೆ ಹೌ ಡು ವಿ ಪ್ರಿವೆಂಟ್ ಕೋರಲ್ ಬ್ಲೀಚ್? ಓಕೆ, ಹೌ ಡು ವಿ ಪ್ರಿವೆಂಟ್ ಕೋರಲ್ ಬ್ಲೀಚ್? ಓಕೆ ನೋಡಿ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂತ ಒಂದು ಕೇಳಿರ್ತೀರ. SR ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಅದು ಕೆಳಗಡೆ ದೇರ್ ಇಸ್ ಆರ್ಗನೈಸೇಷನ್ ಕಾಲ್ಡ್ ಅಸ್ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಆಯ್ತಾ? ಅದು ಇತ್ತೀಚೆಗೆ ಕೋರಲ್ ಬ್ಲೀಚಿಂಗ್ ಅನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿ. ಇಟ್ ಇಸ್ ಕಾಲ್ಡ್ ಅಸ್ ಬಯೋ ರಾಕ್ ಟೆಕ್ನಾಲಜಿ. ಓಕೆ, ದಿಸ್ ಇಸ್ ಬಯೋ ರಾಕ್ ಟೆಕ್ನಾಲಜಿ. ಹಾಗಾದ್ರೆ ವಾಟ್ ಈಸ್ ಬಯೋ ರಾಕ್ ಟೆಕ್ನಾಲಜಿ? ಲಿಸನ್ ಹಿಯರ್. ಒಂದು ದೊಡ್ಡ ಫ್ರೇಮ್ ತಗೋತೀವಿ, ಐರನ್ ಫ್ರೇಮು ಇಲ್ಲ ಸ್ಟೀಲ್ ಫ್ರೇಮ್ ತಗೋತೀವಿ. ಅದಕ್ಕೆ ದ ಲೈಮ್ ಸ್ಟೋನ್ ವಿಚ್ ಡಸ್ ನಾಟ್ ಮೆಲ್ಟ್ ಕೋಟ್ ಮಾಡ್ತೀವಿ. ಒಂದು ಐರನ್ ಫ್ರೇಮ್ ತಗೋತೀವಿ, ಅದಕ್ಕೆ ಕರಗದ ಸುಣ್ಣವನ್ನು ಲೇಪನ ಮಾಡ್ತೀವಿ. ಆಯ್ತಾ? ದ ಲೈಮ್ ಸ್ಟೋನ್ ವಿಚ್ ಡಸ್ ನಾಟ್ ಮೆಲ್ಟ್. ಓಕೆ, ಅದಾದ್ಮೇಲೆ ಇದನ್ನ ತಗೊಂಡೋಗ್ಬಿಟ್ಟು ಸಮುದ್ರದ ಆಳಕ್ಕೆ ಇಡ್ತೀವಿ. ಈಗ ಕೋರಲ್ ಪಾಲಿಪ್ ಮತ್ತೆ ಝೂಗ್ಸ್ ಅಂತಲ್ಲ, ಕೋರಲ್ ರೀಫ್ ಅನ್ನು ಬಿಲ್ಡ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಬಿಲ್ಡ್ ಮಾಡಬಹುದಾ? ಅರೆ ಬಾಯ್, ಒಂದು ಸ್ಟೀಲ್ ಫ್ರೇಮಿಗೆ ದ ಲೈಮ್ ಸ್ಟೋನ್ ವಿಚ್ ಡಸ್ ನಾಟ್ ಮೆಲ್ಟ್ ಕೋಟ್ ಮಾಡ್ಬಿಟ್ಟು ಸಮುದ್ರಕ್ಕೆ ಇಡ್ತೀವಿ. ಈ ಕೋರಲ್ ಪಾಲಿಪ್ ಮತ್ತು ಝೂಗ್ಸ್ ಅಂತಲೇ ಕೋರಲ್ ರೀಫ್ ಅನ್ನು ಬಿಲ್ಡ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಬಿಲ್ಡ್ ಮಾಡಬಹುದಾ? ಮಾಡ್ಬೋದೇ ಇಲ್ಲ. ಇದರಿಂದ ಫಾರ್ಮೇಶನ್ ಪ್ರಾಸೆಸ್ ಸ್ಪೀಡ್ ಆಗುತ್ತೆ. ಒಂದು. ಎರಡನೇದು, ಬ್ಲೀಚ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಬ್ಲೀಚ್ ಆಗ್ತದೆ. ಯಾವ್ದು ಬ್ಲೀಚ್ ಆಗುತ್ತೆ? ಯಾವ್ದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುತ್ತೋ ಅದು ಬ್ಲೀಚ್ ಆಗುತ್ತೆ. ಇದು ಬ್ಲೀಚ್ ಆಗಲ್ಲ. ಆ ಕೋರಲ್ ಪಾಲಿಪ್ ಮತ್ತೆ ಝೂಗ್ಸ್ ಅಂತಾನೆ ಫಾಸ್ಟ್ ಆಗಿ ರೀಬಿಲ್ಡ್ ಮಾಡಬಹುದು. ಓಕೆ, ಸರಿ. ಫಾರ್ಮೇಶನ್ ಪ್ರಾಸೆಸ್ ಮತ್ತೆ ರೀಬಿಲ್ಡಿಂಗ್ ಪ್ರಾಸೆಸ್ ಸ್ಪೀಡ್ ಆದ್ರೆ ಬ್ಲೀಚಿಂಗ್ ಪ್ರಾಸೆಸ್ ನಿಧಾನ ಆಗುತ್ತೆ. ಓಕೆ, ದಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬಯೋ ರಾಕ್ ಟೆಕ್ನಾಲಜಿ. ಆಯ್ತಾ? ಬಯೋ ರಾಕ್ ಟೆಕ್ನಾಲಜಿ. ಓಕೆ, ಇದೊಂದು ನ್ಯಾಷನಲ್ ಎಫರ್ಟ್ ಆಯ್ತು. ವೆಲ್ಕಮ್ ಟು ಗ್ಲೋಬಲ್ ಎಫರ್ಟ್. ಲಿಸನ್ ಹಿಯರ್. ಈಗ ಎಲ್ಲರೂ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀರಾ ಇಲ್ಲ? ಸನ್ಸ್ಕ್ರೀನ್ ಕ್ರೀಮ್ಸ್ ಯೂಸ್ ಮಾಡ್ತೀರಾ. ಈಗ ಬಿಸಿಲಿಗೆ ಹೋಗ್ಬಿಟ್ರೆ ಟ್ಯಾನ್ ಆಗ್ಬಿಡ್ತೀವಿ. ಆ ಸನ್ಸ್ಕ್ರೀನ್ ಕ್ರೀಮ್ಸ್ ಅಲ್ಲಿ ಎರಡು ಕೆಮಿಕಲ್, ಆಕ್ಸಿಬೆನ್ಸಿನ್ ಮತ್ತು ಆಕ್ಟಿನೋಕ್ಸೇಟ್ ಅಂತ. ಅನ್ನುವಂಥ ಕೆಮಿಕಲ್ ಇದೆ. ಸರಿ, ಸನ್ಸ್ಕ್ರೀನ್ಸ್ ಏನ್ ಮಾಡ್ತೀವಿ? ಫೇಸ್ ವಾಶ್ ಮಾಡ್ತೀವಿ. ವೇಸ್ಟ್ ವಾಟರ್ ಎಲ್ಲಿ ಹೋಗುತ್ತೆ? ಚರಂಡಿಗೆ ಹೋಗುತ್ತೆ. ಚರಂಡಿಯಿಂದ ಎಲ್ಲಿಗೆ ಹೋಗುತ್ತೆ? ನದಿಗಳಿಗೆ ಹೋಗುತ್ತೆ. ನದಿಗಳಿಂದ ಎಲ್ಲಿಗೆ ಹೋಗುತ್ತೆ? ಓಷನ್ಸ್ಗೆ ಹೋಗುತ್ತೆ. ಆಯ್ತಾ? ಸರಿ, ಈ ಆಕ್ಸಿಬೆನ್ಸಿನ್ ಮತ್ತೆ ಆಕ್ಟಿನೋಕ್ಸೇಟ್ ಎನ್ನುವಂಥ ಕೆಮಿಕಲ್ಲು ಓಷನ್ಸ್ ಸೇರ್ಕೊಂಡ್ರೆ ಓಷನ್ಸ್ ಮೇಲೆ UV ರೇಸ್ ಬಿದ್ದಾಗ ಈ ಎರಡು ಕೆಮಿಕಲ್ ಏನ್ ಮಾಡ್ತವೆ? ಆ UV ರೇಸ್ ನ ಟ್ರ್ಯಾಪ್ ಮಾಡ್ತವೆ. ಇದರಿಂದ ಓಷನ್ ಅಸಿಡಿಫಿಕೇಶನ್ ಜಾಸ್ತಿ ಆಗುತ್ತೆ. ಓಷನ್ ಅಸಿಡಿಫಿಕೇಶನ್ ಜಾಸ್ತಿ ಆದ್ರೆ ಓಷನ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಕೋರಲ್ ಬ್ಲೀಚಿಂಗು ಜಾಸ್ತಿ ಆಗುತ್ತೆ. ಹಾಗಾಗಿ ಕೋರಲ್ ಬ್ಲೀಚಿಂಗ್ ಅನ್ನು ತಡೆಗಟ್ಟಲು, ಓಕೆ, ಟು ಅವಾಯ್ಡ್ ಕೋರಲ್ ಬ್ಲೀಚಿಂಗ್ ಅನ್ನು ತಡೆಗಟ್ಟಲು ಸನ್ಸ್ಕ್ರೀನ್ ಕ್ರೀಮ್ಸ್ ಅನ್ನು ಬ್ಯಾನ್ ಮಾಡಿದ ಮೊಟ್ಟ ಮೊದಲ ಕಂಟ್ರಿ ಪಲಾವ್. ಓಕೆ, ಸೊ ದೇರ್ ಇಸ್ ಎ ಕಂಟ್ರಿ ಕಾಲ್ಡ್ ಅಸ್ ಪಲಾವ್.